ಮಳೆಯಿಂದಾಗಿ ಮನೆಗೋಡೆ ಕುಸಿದು ಗೃಹಿಣಿ ಮೃತಪಟ್ಟ ಪಿರಿಯಾಪಟ್ಟಣ ತಾಲೂಕಿನ ಕಗ್ಗುಂಡಿ ಗ್ರಾಮಕ್ಕೆ ಮಾಜಿ ಶಾಸಕ ಕೆ ಮಹದೇವ್ರವರು ಹಾಗೂ ಅವರ ಪುತ್ರ ಮೈಮೂಲ್ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ಅವರು ಭೇಟಿ ನೀಡಿ ಮೃತರ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಪಿರಿಯಾಪಟ್ಟಣ ತಾಲೂಕಿನಾದ್ಯಂತ ಮಳೆ ಆರ್ಭಟದಿಂದಾಗಿ ರೈತರ ಬೆಳೆ ನಷ್ಟ ಹಾಗೂ ವಾಸದ ಮನೆಗಳ ಗೋಡೆ ಕುಸಿತದಿಂದಾಗಿ ಸಾರ್ವಜನಿಕರು ಸಂಕಷ್ಟಕ್ಕೀಡಾಗಿದ್ದು, ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಕೂಡಲೇ ನಷ್ಟ ಉಂಟಾದ ಸ್ಥಳಗಳಿಗೆ ಭೇಟಿ ನೀಡಿ ಸರ್ಕಾರದಿಂದ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ಅಡಿ ದೊರೆಯುವ ನಷ್ಟದ ಪರಿಹಾರವನ್ನು ಶೀಘ್ರವಾಗಿ ಒದಗಿಸುವ ಕಾರ್ಯ ಮಾಡಬೇಕು. ಜಿಲ್ಲಾಧಿಕಾರಿ ಹಾಗೂ ತಾಲೂಕು ಆಡಳಿತದೊಂದಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿದ್ದು, ಕಗ್ಗುಂಡಿ ಗ್ರಾಮದಲ್ಲಿ ಮೃತಪಟ್ಟ ಗೃಹಿಣಿ ಕುಟುಂಬಕ್ಕೆ ಶೀಘ್ರ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಒಂದು ವಾರದಿಂದ ಮುಂಗಾರು ಮಳೆ ಅತಿ ಹೆಚ್ಚು ಮಳೆಯಾಗ್ತಾ ಇರೋ ಪ್ರದೇಶವಾಗಿರ್ತಕ್ಕಂಥ ಪಿರಿಯಾಪಟ್ಟಣದಲ್ಲಿ ಕೊಡಗಿನ ಅಂಚಿನಲ್ಲಿರ್ತಕ್ಕಂಥ ಈ ತಾಲೂಕಿನ ಜನತೆ ಮುಂಗಾರು ಮಳೆಗೆ ಭಾಳ ಒಳಗಾಗಿದ್ದು, ಹಲವಾರು ಕಡೆ ಮನೆಗಳು ಕುಸಿದು ಬಿದ್ದಿದೆ. ನಿನ್ನೆ ನಡೆದಂಥ ದುರ್ಘಟನೆಯಲ್ಲಿ ಕಗ್ಗುಂಡಿ ಗ್ರಾಮದಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಮನೆ ಕುಸಿದು ಆ ಗೋಡೆಯ ಮಣ್ಣು ಆ ಹೆಣ್ಮಗಳ ಮೇಲೆ ಬಿದ್ದುದರಿಂದ ದುರ್ಮರಣಕ್ಕೆ ಈಡಾಗಿರ್ತಕ್ಕಂಥದ್ದು ಶೋಚನೀಯವಾದಂಥ ವಿಚಾರ. ಹಾಗೆ ಈ ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಸಾರ್ವಜನಿಕರು ಮುಖಂಡರುಗಳು ಸೇರಿ ಆ ಹೆಣ್ಮಗಳನ್ನ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅದು ಸಾಧ್ಯವಾಗದೇ ಹೆಣ್ಮಗಳು ದೈವಾನಿಧನಾಗಿ ಮೃತಪಟ್ಟಿದ್ದಾಳೆ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಹಾರೈಕೆಯನ್ನು ಹಾರೈಸೋದ್ರ ಜೊತೆಗೆ ಈಗಾಗಲೇ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಅಲ್ಲಿ ಏನು ಅತಿವೃಷ್ಟಿ ಮಳೆಯಿಂದ ಹಾನಿಗೊಳಗಾದಂಥ ಮನೆಗಳು ಅಥವಾ ಪ್ರಾಣಕ್ಕೆ ಹಾನಿಯಾದಂಥ ವ್ಯಕ್ತಿಗಳಿಗೆ ಪರಿಹಾರದ ರೂಪದಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿದೆ. ಆ ಸೂಚನೆಗೆ ಅನುಸಾರವಾಗಿ ನಾನು ಇವತ್ತು ಬೆಳಿಗ್ಗೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿದಾಗ ಖಂಡಿತ ಇವತ್ತು ಆ ಪರಿಹಾರದ ರೂಪದಲ್ಲಿ 5 ಲಕ್ಷ ರೂಪಾಯಿ ಹಣವನ್ನು ಹೆಣ್ಣುಮಗಳ ಗಂಡನ ಹೆಸರಿಗೆ ಹಾಕ್ತೇವೆ. ಮತ್ತು ಏನು ಮನೆ ಹಾನಿಯಾಗಿದೆ ಆ ಮನೆಯ ನೂತನ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆವಾಗ ಇದೆಲ್ಲ ನೆನ್ನೆನೇ ಆಗಬೇಕಾಗಿತ್ತು. ಕಾರ್ಯ ಪ್ರವೃತ್ತಿ ಆಗದೇ ಈ ರೀತಿ ವಿಳಂಬ ಆಗಿರ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳಿಗೆ ಶೋಭೆ ತರೋದಿಲ್ಲ. ತುರ್ತಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪರಿಹಾರದ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೀನಿ. ಅದ್ರ ಪ್ರಕಾರ ಮಾಡಿಕೊಡ್ತೇವೆ. ಇವತ್ತೇ ಪರಿಹಾರದ ಹಣವನ್ನು ಸಂಬಂಧಪಟ್ಟ ಏನು ಮೃತಪಟ್ಟಿದ್ದಾಳೆ ಹೆಣ್ಮಗಳ ಗಂಡನ ಹೆಸರಿಗೆ ವರ್ಗಾವಣೆ ಮಾಡ್ತೇವೆ ಖಾತೆಗೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಹಳ ಬೇಗ ಕೆಲಸವನ್ನು ಇವತ್ತೇ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾ, ಆ ಹೆಣ್ಮಗಳ ಕುಟುಂಬಕ್ಕೆ ಅವಳ ಗಂಡನಿಗೆ ಭಗವಂತ ಆ ಒಂದು ಸಾವಿನ ಮರಣದ ಶೋಕವನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಆ ಹೆಣ್ಮಗಳು ಬಹುಶಃ ಇವತ್ತೇನು ಆ ಒಂದು ಮಗುವನ್ನು ಉಳಿಸೋ ಪ್ರಯತ್ನದಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾಳೆ, ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತೊಮ್ಮೆ ಹಾರೈಸ್ತೀನಿ.